ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಕಾರಣ ರೈತರು ಕಂಗಾಲಾಗಿದ್ದಾರೆ. ಹಾಗಾಗಿ ಜಾನುವಾರುಗಳಿಗೆ ಲೋಡ್ ಗಟ್ಟಲೆ ಮೇವು ಕಳಿಸಿ ಎಕರೆಗೆ 50,000 ಬರ ಪರಿಹಾರಕ್ಕೆ ಸಿಎಂಗೆ ರೈತರು ಮನವಿ ಮಾಡುತ್ತಿದ್ದಾರೆ. ವಿಜಯನಗರ ಜಿಲ್ಲೆ ರೈತರಿಂದ ಸರ್ಕಾರಕ್ಕೆ ಈ ರೀತಿಯಾಗಿ ಮನವಿ ಮಾಡಲಾಗ್ತಾ ಇರುವಂಥದ್ದು ರಾಜ್ಯವನ್ನ ಬರಗಾಲ ಆವರಿಸಿದೆ ಅಂತ ಹೇಳಿ ರೈತರು ಹೇಳ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿದೆ. ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಹರಪನಹಳ್ಳಿ ಭಾಗದಲ್ಲಿ ಮಳೆಯಾಶ್ರಿತ ಭೂಮಿ ಹೆಚ್ಚು. ಹಾಗಾಗಿ ಇದಕ್ಕೆ ಸರಿಯಾದ ರೀತಿಯಲ್ಲಿ ಸ್ವಲ್ಪ ಪರಿಹಾರವನ್ನ ನೀಡಿ ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇರುವಂತದ್ದು. ಎಕರೆಗೆ 50,000ದಂತೆ ಬರ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಹಾಗೆ ತಾಲೂಕಿಗೆ ಇಂತಿಷ್ಟು ಲೋಡ್ ಅಂತ ಹೇಳಿ ಮೇವನ್ನ ಕಳಿಸಿ ಅಂತ ಹೇಳಿ ರೈತರು ಡಿಮ್ಯಾಂಡ್ ಮಾಡ್ತಿದ್ದಾರೆ. ರಾಜ್ಯದ ಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ನಮಗೆ ಬರ ಪರಿಹಾರ ನೀಡಿ ಅಂತ ಹೇಳಿ ಮನವಿ ಮಾಡ್ತಿದ್ದಾರೆ. ಈ ಮಳೆ ಅಭಾವ ಆಗಿರುವುದರಿಂದ ಇಲ್ಲಿ ಎಲ್ಲ ಬೆಳೆ ಬಿತ್ತನೆಗೆ ಆಗುವಂಥ ಕೆಲಸದಲ್ಲಿ ಈಗ ಮಳೆ ಆಗಿಲ್ಲ. ಈ 1-1.5 ತಿಂಗಳಿಂದ ಮಳೆ ಆಗಬೇಕಾಗಿತ್ತು, ಆಗಿಲ್ಲ. 2 ತಿಂಗಳ ಬೆಳೆ ಇರಬೇಕಾಗಿತ್ತು. ಇನ್ನು ಇಲ್ಲಿವರೆಗೆ ಮಳೆ ಅಭಾವ ಭಾಳ ಕಡಿಮೆ ಆಗಿರೋದ್ರಿಂದ ಇಲ್ಲಿ ಇರ್ತಕ್ಕಂಥ ಜಾನುವಾರುಗಳು ಆಗಿರ್ಬೋದು, ಮನುಷ್ಯರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲ ನಮಗೆ ಬರ ಪೀಡಿತ ತಾಲೂಕು ಅಂತಂದೇಳಿ ಘೋಷಣೆ ಮಾಡಿ ಎಕರೆಗೆ 50,000 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾನ್ಯ ಸರ್ಕಾರ ಡಿ.ಕೆ. ಶಿವಕುಮಾರ್ ಅವರು ಇದನ್ನು ಮಾಡಿಕೊಡ್ಬೇಕಂತೇಳಿ ನಾನು ಮಾತಾಡಿ ಮುಗಿಸ್ತೀನಿ. 1.5 ತಿಂಗಳ 2 ತಿಂಗಳ ನಂತರ ಆಗಿರ್ಬೇಕಾಗಿತ್ತು. ನಮ್ಮ ಬೆಳೆಗಳನ್ನು ಈ ಭಾಗದಲ್ಲಿ ಹೋದ ವರ್ಷ ಆ ಕಡೆ ವರ್ಷ 4 ವರ್ಷದಿಂದ ಈ ಮಳೆ ಸಂಪೂರ್ಣ ಮಳೆ ಆಗಿರೋದ್ರಿಂದ ಇಡ್ತಟ್ಟಿಗೆ ಒಂದು 2 ಅಡಿ 3 ಅಡಿ ಅಂತರದಲ್ಲಿ ಇರ್ತಕ್ಕಂಥ ಮೆಕ್ಕೆಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ತಿಂಬ ಜೋಳನ ಆಗಿರ್ಬೋದು, ಈ 3-4 ವರ್ಷದಿಂದ ನಾವು ಅದೇ ರೀತಿಯಾಗಿ ಬಿತ್ಕೊಂತ ಬಂದಿದ್ವಿ. ಈ ವರ್ಷ ಮಳೆ ತಡವಾಗಿರೋದ್ರಿಂದ ನಮಗೆ ಮಳೆ ಕೂಡ ಬರ್ತೈತೆ ಇಲ್ಲ ಅನ್ನೋದು ಕೂಡ ನಮಗೆ ರೈತರು ಚಿಂತನೆಯಾಗಿ ಒಳಗಾಗಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ಬೆಳೆಗಳಿಗೆ, ನಮ್ಮ ಬೆಳೆಯನ್ನು ಹಾಕೋಕ್ಕೆ ಏನೇನು ಮೂಲಭೂತ ಸೌಕರ್ಯಗಳನ್ನು, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಹೊಲವನ್ನು ತುಂಬ ಹದವನ್ನು ಇಟ್ಕೊಂಡು ಮಾಡಿದ್ದೇವೆ. ಹಂಗಾಗಿ ಇವತ್ತಿನ ಇನ್ನೂ 1 ವಾರ 10 ದಿವಸದಲ್ಲಿ ಏನಾದರೂ ಮಳೆ ಆಗಿಲ್ಲಪ್ಪ ಅಂದರೆ ಮುಂದೆ ಎಷ್ಟೋ ಮಳೆ ಆದರೂ ಕೂಡ ಇವತ್ತು ನಮ್ಮ ಡ್ರೈ ಲ್ಯಾಂಡ್ ಭೂಮಿಗೆ ಇರ್ತಕ್ಕಂಥ ಭೂಮಿಗಳ ಬಿತ್ತಕ್ಕೆ ಆಗಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ 1.5 ತಿಂಗಳ 2 ತಿಂಗಳ ನಂತರ ಆಗಿರ್ಬೇಕಾಗಿತ್ತು.